ಸ್ನೇಹಿತರೆ, ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರೇಷನ್ ಕಾರ್ಡ್ ಇದ್ದವರಿಗೆ ನಮ್ಮ ಸರ್ಕಾರದವರು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ನಿಮಗೆ ರಾತ್ರೋರಾತ್ರಿ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಆಗಿದೆ. ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡ್ ಇದ್ರೆ ಈ ವಿಡಿಯೋನ ಕೊನೆವರೆಗೂ ನೀವು ನೋಡ್ಲೇಬೇಕು. ಅದಕ್ಕೆ ಮುಂಚೆ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂದ್ರೆ, ಯಾರಾದರೂ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಇಲ್ಲಿ BPL ಕಾರ್ಡ್ದಾರರಿಗೆ ಭಾರಿ ಭರ್ಜರಿ ಗುಡ್ ನ್ಯೂಸ್ ಆದರೆ ಬರ್ತಿರುವಂಥದ್ದು. ಏನಪ್ಪ ಈ ಒಂದು ಗುಡ್ ನ್ಯೂಸ್ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಅಂತೂ ನೀವು ಕೊನೆವರೆಗೂ ನೋಡಲೇಬೇಕು. ನೋಡಿ ಸ್ನೇಹಿತರೆ, ಭಾರತದಲ್ಲಿ ಪಡಿತರ ಚೀಟಿ ಕೇವಲ ಗುರುತಿನ ಚೀಟಿ ಅಲ್ಲ, ಇದು ಆಹಾರದ ಭದ್ರತೆ ಮತ್ತು ಸರ್ಕಾರದ ಸೌಲಭ್ಯಗಳ ಆಧಾರವೂ ಹೌದು. ಆದರೆ ಕೆಲವೊಮ್ಮೆ ನಕಲಿ ಕಾರ್ಡ್ಗಳ ಸಮಸ್ಯೆ, ಅಸಮರ್ಪಕ ಅರ್ಹತೆ ಮತ್ತಿತರ ಅಡಚಣೆಗಳು ಲಾಭ ಪಡೆಯಬೇಕಾದ ಕುಟುಂಬಗಳನ್ನು ತಲುಪದಂತೆ ಮಾಡುತ್ತದೆ. ಇಲ್ಲಿ ಇದೇ ಕಾರಣಕ್ಕೆ ಜನರು BPL ಕಾರ್ಡ್ಗೆ ಆದಾಯ ಮಿತಿಯನ್ನು ಹೆಚ್ಚಿಸಬೇಕು ಎಂದು ಬಹಳ ಕಾಲದಿಂದ ಕೇಳ್ತಿದ್ರು. ಈಗ ಕೇಂದ್ರ ಸರ್ಕಾರ ಈ ಕುರಿತು ಮಹತ್ವದ ನಿರ್ಧಾರ ಆದರೆ ತೆಗೆದುಕೊಂಡಿರುವಂಥದ್ದು. ಒಂದು ಗುಡ್ ನ್ಯೂಸ್ ಆದರೆ ಕೊಟ್ಟಿದೆ. ಅದೇನಂತ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಮಹತ್ವದ ಬದಲಾವಣೆ ಏನು ಮಾಡಿದ್ದಾರೆ ಅಂದರೆ, ಸರ್ಕಾರವು BPL ಕಾರ್ಡ್ ಪಡೆಯಲು ಇರುವ ವಾರ್ಷಿಕ ಆದಾಯ ಮಿತಿ ಹೆಚ್ಚಿಸಿದೆ. ಇದರಿಂದ ಕಡಿಮೆ ಮತ್ತು ಮಧ್ಯಮ ಆದಾಯದ ಇನ್ನಷ್ಟು ಕುಟುಂಬಗಳು ಪಡಿತರ ಯೋಜನೆಯ ಸೌಲಭ್ಯಗಳನ್ನಾದರೆ ಪಡೆಯಬಹುದು. ಇಂದಿನ ನಿಯಮದಲ್ಲಿ ಕೆಲವರು ಈ ಪ್ರಯೋಜನದಿಂದ ಹೊರಗೊಳ್ಳಬೇಕಾಗಿದ್ದರೆ ಈಗ ಹೊಸ ಮಿತಿಯಿಂದ ಅವರು ಅರ್ಹರಾಗಬಹುದು. ಈ ಕ್ರಮದ ಮುಖ್ಯ ಉದ್ದೇಶ ಇಲ್ಲಿ ಏನಂತ ತಿಳಿಸ್ಕೊಡ್ತಿದ್ದಾರೆ ಅಂದರೆ, ಹಣದುಬ್ಬರದ ಸಂದರ್ಭದಲ್ಲಿ ಕುಟುಂಬಗಳಿಗೆ ಆಹಾರ ಭದ್ರತೆಯನ್ನು ಒದಗಿಸುವುದು, ವಿಶೇಷವಾಗಿ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವವರು ಅಥವಾ ಸ್ಥಿರ ಆದಾಯದ ಮೂಲವಿಲ್ಲದವರು ಇದರಿಂದ ಲಾಭ ಪಡೆಯುತ್ತಾರೆ. ಹಾಗಾದರೆ ಆದಾಯ ಮಿತಿ ಎಷ್ಟಕ್ಕೆ ಏರಿಸಲಾಗಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಪ್ರಕ್ರಿಯೆ ಸುಲಭವಾಗಿರುವಂಥದ್ದು. ಇಲ್ಲಿ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸುವುದು ಈಗ ದೊಡ್ಡ ಕೆಲಸವಲ್ಲ. ನೀವು ಹತ್ತಿರದ ಸಾರ್ವಜನಿಕ ಸೇವಾ ಕೇಂದ್ರಕ್ಕೆ ಹೋಗಬಹುದು ಅಥವಾ ಅಧಿಕೃತ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಮಾಡಬಹುದು. ಆದರೆ ಇಲ್ಲಿ ಎಲ್ಲ ಕಾರ್ಡ್ಗಳಿಗೆ ಆಧಾರ್ ಸೀಡಿಂಗ್ ಮತ್ತು KYC ಕಡ್ಡಾಯವಾಗಿರುತ್ತದೆ. ನಕಲಿ ಕಾರ್ಡ್ಗಳನ್ನು ತೊಡೆದು ಧಾನ್ಯಗಳು ನಿಜವಾಗಿಯೇ ಅಗತ್ಯವಿರುವವರಿಗೆ ತಲುಪಲು ಈ ಕ್ರಮ ಕೈಗೊಳ್ಳಲಾಗ್ತಿದೆ. ಇಲ್ಲಿ ಕರ್ನಾಟಕದಲ್ಲಿ ಇಲ್ಲಿ ಹೊಸ ಆದಾಯ ಮಿತಿ ಗ್ರಾಮೀಣ ಪ್ರದೇಶ ವಾರ್ಷಿಕ ಕುಟುಂಬ ಆದಾಯ 1.20 ಲಕ್ಷ, ನಗರ ಪ್ರದೇಶ ವಾರ್ಷಿಕ ಕುಟುಂಬ ಆದಾಯ 1.50 ಲಕ್ಷ ಇರಬೇಕು. ಇಲ್ಲಿ ಆದಾಯ ಮಿತಿಯೊಳಗೆ ಬಂದರೆ ನೀವು ಶೀಘ್ರದಲ್ಲೇ ಹೊಸ BPL ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದು. ಪ್ರತಿ ವ್ಯಕ್ತಿಗೆ ಪ್ರತಿ ತಿಂಗಳು ಗೋಧಿ, ಅಕ್ಕಿ ಮೊದಲಾದ ಧಾನ್ಯಗಳು ಉಚಿತವಾಗಿ ನೀಡಲಾಗುತ್ತವೆ. ಕೆಲ ರಾಜ್ಯಗಳಲ್ಲಿ ಎಣ್ಣೆ, ಉಪ್ಪು ಇತ್ಯಾದಿ ಅಗತ್ಯ ವಸ್ತುಗಳನ್ನು ಸಹ ಸಬ್ಸಿಡಿ ದರದಲ್ಲಿ ಪಡೆಯಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಇಲ್ಲಿ ಹೊಸ ಆದಾಯ ಮಿತಿಯೊಂದಿಗೆ ಲಕ್ಷಾಂತರ ಕುಟುಂಬಗಳಿಗೆ ಆಹಾರ ಭದ್ರತೆ, ಆರ್ಥಿಕ ಬೆಂಬಲ ಮತ್ತು ಸುರಕ್ಷತಾ ಜಾಲ ದೊರಕಲಿದೆ. ಇದು ಸರಿಯಾದ ಸಮಯ. ನೀವು ಅರ್ಜಿ ಸಲ್ಲಿಸಿ ನಿಮ್ಮ ಕುಟುಂಬದ ಹಿತಕ್ಕಾಗಿ ಲಾಭ ಪಡೆಯುವ ಅವಕಾಶವನ್ನು ಕೂಡ ಇಲ್ಲಿ ನೀವು ಪಡ್ಕೋಬಹುದು. ನೋಡಿ ಸ್ನೇಹಿತರೆ, ಇಲ್ಲಿ ಈ ಒಂದು ರೇಷನ್ ಕಾರ್ಡ್ ಕುರಿತು ಇದೊಂದು ಒಳ್ಳೆಯ ಒಂದು ನಿರ್ಧಾರ ಅಂತಾನೆ ಹೇಳ್ಕೋಬಹುದು. ಈ ಕುರಿತು ನಿಮ್ಮ ಅಭಿಪ್ರಾಯಗಳೇನಿದೆ ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.